ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನನ್ನ ಗಾರ್ಡನನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ನನ್ನದು ಚಿಕ್ಕದಾದ ಪುಟ್ಟದಾದ ಒಂದು ಟೆರೆಸ್ ಗಾರ್ಡನ್ ಇದೆ, ನೋಡ್ಕೊಂಡು ಬರೋಣ. ನೋಡಿ, ಇದು ಬಯ್ಯ ಮಲ್ಲಿಗೆ ಎಲೆ. ಈ ಥರ ಪೀಚ್ ಕಲರಲ್ಲಿ ಫ್ಲವರ್ ಆಗ್ತದೆ. ಇದು ಸಂಜೆ ಹೊತ್ತು ಹರಳ್ತದೆ ಮತ್ತು ಬೆಳಿಗ್ಗೆ ಆಗುವಾಗ ಮುದುಡ್ತದೆ ನೋಡಿ. ಹಾಗೆ ಈ ಹೂವು ಬಂದು ಸಾಲ್ವಿಯಾ ಹೇಳಿ. ಇದರ ಚಿಗುರನ್ನು ನಾನು ಹೂವಾದಮೇಲೆ ಕಟ್ ಮಾಡಿದ್ದೇನೆ. ಆಗ ಪುನಃ ಎಕ್ಸ್ಟ್ರಾ ಬ್ರ್ಯಾಂಚಸ್ ಬರುತ್ತೆ. ಇದರಲ್ಲಿ ನನ್ನ ಹತ್ರ ರೆಡ್ ಕಲರ್ಸ್ ಇದೆ, ಬೇರೆ ಕಲರ್ಸ್ ಇಲ್ಲ ನನ್ನ ಹತ್ರ. ನೋಡಿ, ಈ ಹೂವು ಬಂದು ಇಂಪೇಷನ್ಸ್ ಹೇಳಿ, ಇದಕ್ಕೆ ನೀರ್ಸೋಣೆ ಅಂತಲೂ ಕರೀತಾರೆ. ನಾನು ಈ ವಿಡಿಯೋ ಮಾಡುವಾಗ ಅದು ಅರಳಿರಲಿಲ್ಲ, ಅದು ಆರೆಂಜ್ ಕಲರ್ ಇದು. ಹಾಗೆ ನೋಡಿ, ಇದಕ್ಕೆಲ್ಲ ನೆರಳು ಬೇಕು, ತುಂಬ ಬಿಸಿಲಾದರೆ ಆಗೋದಿಲ್ಲ. ನೋಡಿ, ಇದು ಇನ್ನೊಂದು ಇಂಪೇಷನ್ಸ್ ಕಲರ್ ಡಾರ್ಕ್ ಪಿಂಕಲ್ಲಿ. ಹಾಗೆ ನನ್ನ ಹತ್ರ ಒಂದು 3-4 ಕಲರ್ಸ್ ಇದಿದೆ, ಆರೆಂಜ್, ಡಾರ್ಕ್ ಪಿಂಕ್ ಮತ್ತು ಒಂದು ನೋಡಿ ಈ ಥರ ಲೈಟ್ ಪಿಂಕಲ್ಲೆಲ್ಲ. ಇದು ಎಲ್ಲ ಸಾಫ್ಟ್ ಗಿಡಗಳು. ಸ್ವಲ್ಪ ಆಚೆ ಹೋಗುವಾಗ ತಾಗಿದ್ರೆಲ್ಲ ಕಟ್ಟಾಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಕೇರ್ ತಗೊಳ್ಬೇಕಿದ್ರದ್ದು, ಅಂದರೆ ಇಲ್ಲದಿದ್ದರೆ ಕಟ್ಟಾಗ್ತದೆ ಅಲ್ವಾ. ಹಾಗೆ ಮತ್ತು ನೀರೆಲ್ಲ ಜಾಸ್ತಿ ಆಗಬಾರ್ದು ಇದಕ್ಕೆ. ನೋಡಿ, ಇದು ಸಹ ಹಾಗೆ ಸಾಫ್ಟ್ ಗಿಡ, ಬೀಗೋನಿಯಾ ಹೇಳಿ. ಇದರಲ್ಲಿ ನನ್ನ ಹತ್ರ ಒಂದು ಇದೆ, ಇದೊಂದು ಕಲರ್ ಪಿಂಕ್. ಆದರೆ ಬೀಗೋನಿಯಾ ಟೈಪಲ್ಲಿ ಬೇರೆ ಬೇರೆ ಫ್ಲವರ್ಸ್ ಇದೆ ನನ್ನ ಹತ್ರ, ಒಂದು 3-4 ಟೈಪ್ ಇದು. ಅದನ್ನು ನಾನು ಇನ್ನೊಮ್ಮೆ ನಿಮಗೆ ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ನಂದು ಕೆಳಗಡೆ ಇರುವ ಹೂವಿನ ಗಿಡಗಳದ್ದು. ಇದೆಲ್ಲ ಮೇಲ್ಗಡೆ ಇರೋದು ನನ್ನ ಟೆರೆಸ್ ಮೇಲೆ. ನೋಡಿ, ಹಾಗೆ ಇದೊಂದು ಕಷಿದು ನೇರಳೆ ಗಿಡ, ವೈಟ್ ನೇರಳೆ, ಜಾಮೂನ್ ಹೇಳ್ತೇವಲ್ವ ಅದರದ್ದು, ಹಣ ಕೊಟ್ಟು ತಂದದ್ದು. ನೋಡಿ, ಹಾಗೆ ಇಲ್ಲಿ ನನ್ನ ಸೇವಂತಿಗೆ ಗಿಡಗಳು. ಇದೊಂದು ಎಲ್ಲೋ ಸಹ ಅಲ್ಲ, ಮತ್ತು ಒಂಥರ ಬೇರೆ ಕಲರ್ಸ್ ಇದೆ ಅದಕ್ಕೆ, ಡಬಲ್ ಕಲರಲ್ಲಿ. ನೋಡಿ, ಇದು ಒಂಥರ, ಇದು ಸಿಂಗಲ್ ಪೆಟಲ್ ಥರ ಇದೆ. ಇದು ನೋಡಿ ಸಿಂಗಲ್ ಪೆಟಲಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಫಸ್ಟ್ ಯೆಲ್ಲೋ ಕಲರಲ್ಲಿ ಬಂದು ನಂತರ ವೈಟಿಶ್ ಆಗಿ ಆಗ್ತದೆ. ನೋಡಿ, ಇದೊಂದು ಟೈಪು. ಒಟ್ಟಿಗೆ ನನ್ನಲ್ಲಿ ಸೇವಂತಿಗೆಯಲ್ಲಿ 4 ಟೈಪ್ಸ್ ಇದೆ ಅಷ್ಟೇ. ನೋಡಿ, ಇದು ಸಹ ಕ್ಯೂಟ್ ಆಗಿದೆ ಅಲ್ವಾ. ನೋಡಿ, ಈ ಥರ ಆಗುತ್ತೆ ಫಸ್ಟ್ ಪಿಂಕಲ್ಲಿ, ನಂತರ ನೋಡಿ ಈ ಥರ ವೈಟ್ ಬಣ್ಣ ಆಗಿ ಲೈಟ್ ಆಗುತ್ತೆ. ನೋಡಿ, ಈ ಥರ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಈ ಥರ ಆಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮದೇ ಆದ ಒಂದು ಚಿಕ್ಕದಾದರೂ ಪರವಾಗಿಲ್ಲ, ಒಂದು ಫ್ಲವರ್ ಇದು ಗಾರ್ಡನ್ ಇರಬೇಕಲ್ವ, ನಮ್ಮದೇ ಆದಂಥ. ಎಷ್ಟೇ ನಮಗೆ ದುಃಖ ಎಲ್ಲ ಇದ್ದರೂ, ಟೆನ್ಷನ್ ಎಲ್ಲ ಇದ್ದರೂ, ಆ ಹೂವಿನ ಗಿಡವನ್ನು ನೋಡಿ ಅಥವಾ ಅರಳಿದ ಹೂವನ್ನು ನೋಡಿದರೆ ನಮ್ಮ ಎಷ್ಟೇ ಟೆನ್ಷನ್ ಇದ್ದರೂ ಸಹ ಮಾಯ ಆಗ್ತದೆ. ಆ ಥರ ನನಗಂತೂ ಹಾಗೇ ಆಗಿದೆ, ಏಕೆಂದರೆ ನನಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ. ನಾನು ಎಲ್ಲಿ ಹೋದೆ ಸಹ ಫಸ್ಟ್ ನೋಡೋದು ಹೂವಿನ ಗಿಡವನ್ನು, ಮತ್ತು ಬೇರೆ. ನೋಡಿ, ಇದೊಂದು ಕೋಳಿ ಜುಟ್ಟು ಹೇಳಿ, ಇದರದ್ದು ಚಿಕ್ಕದಾಗಿದೆ ನೋಡಿ. ತುಂಬ ಇತ್ತು, ಆದರೆ ಈ ಇಲಿಗಳು ಬಂದು ತಿಂತವೆ ಮಾರೆ, ಎಂತ ಮಾಡೋದು ಹೇಳಿ ಗೊತ್ತಿಲ್ಲ ನನಗೆ. ಎಷ್ಟು ಇದು ಮಾಡಿದರೆ ಸಹ ನಿಲ್ಲುವುದಿಲ್ಲ, ಎಲ್ಲ ತಿಂದು ಬಿಡ್ತದೆ ಕಚ್ಚಿ. ನೋಡಿ, ಇದೊಂದು ಕ್ಯಾಕ್ಟಸ್ ರೀತಿಯಲ್ಲಿ, ಇದಕ್ಕೆ ನೀರೆಲ್ಲ ಜಾಸ್ತಿ ಬೇಡ. ಇದೊಂದು ದೊಡ್ಡ ವೆರೈಟಿ. ಹಾಗೆ ಇದೊಂದು ಸಣ್ಣದು. ನೋಡಿ, ಇದರಲ್ಲೊಂದು ನನ್ನ ಹತ್ರ ಒಂದು 7-8 ಕಲರ್ಸ್ ಇದೆ. ಇಲ್ಲಿ ನೋಡಿ, ದುಂಬಿಗಳು ಬರ್ತವೆ, ದಿನ ಬರ್ತವೆ, ಮಕರಂದ ಅದರದ್ದು ಹೀರ್ಕೊಂಡು ಹೋಗ್ತವೆ. ಹಕ್ಕಿಗಳು ಸಹ ಬರ್ತವೆ, ಹಾಗೆ ಚಿಟ್ಟೆಗಳೆಲ್ಲ ಬರುತ್ತೆ. ತುಂಬ ನೋಡಲಿಕ್ಕೆ ಸಹ ಖುಷಿ ಆಗುತ್ತೆ ನೋಡಿ. ನೋಡಿ, ಇದೊಂದು ಪಾಟಲ್ಲಿ ಇನ್ನೊಂದಿದೆ, ಅದರ ಹೆಸರು ಗೊತ್ತಿಲ್ಲ ಮಾತ್ರ. ಪರ್ಪಲಲ್ಲಿ ಇದೆ, ಹಾಗೆ ಪಿಂಕ್, ವೈಟ್ ಮತ್ತು ಬ್ಲೂ ಅಲ್ಲಿದೆ ನನ್ನಲ್ಲಿ. ಇದು ನನ್ನ ಸದಾ ಪುಷ್ಪ, ಡೈಲಿ ಫ್ಲವರ್ ಆಗುತ್ತೆ ಇದರಲ್ಲಿ. ಮಾತ್ರ ಮಳೆ ಬಂದರೆ ಮಾತ್ರ ಕೊಳೆತೋಗುತ್ತೆ, ಮಳೆ ಬೀಳದಾಗಿ ಇದನ್ನು ಕೇರ್ ತಗೊಳ್ಬೇಕಷ್ಟೆ. ಇದೊಂದು ನನ್ನ ಕ್ಯೂಟಾದ ದಾಸವಾಳ, ಆರೆಂಜ್ ಪಿಂಕಿಶ್ ಮಿಶ್ರಣದ್ದು, ತುಂಬ ಕ್ಯೂಟ್ ಆಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಹಾಗೆ ಇದು ಡಾರ್ಕ್ ಪಿಂಕಲ್ಲಿದೆ ನೋಡಿ, ದೊಡ್ಡದಾಗಿದೆ ಅದು. ಹಾಗೆ ಇದು ನನ್ನ ಪೆಂಟಿಸ್ಟ್ ಫ್ಲವರ್, ಇದು ನನ್ನದು ಪರ್ಪಲ್ ಕಲರಲ್ಲಿದೆ. ಹಾಗೆ ಇಲ್ಲಿ ಒಂದು ನೋಡಿ ಲೈಟ್ ಪಿಂಕಲ್ಲಿದೆ, ಮತ್ತು ಒಂದು ಡಾರ್ಕ್ ಪಿಂಕಲ್ಲಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ.
ಹಾಗೆ ಇದೊಂದು ದಾಸವಾಳ ವೈಟ್ ಮತ್ತು ಮಿಡಲಲ್ಲಿ ನೋಡಿ ಪಿಂಕ್ ಕಲರಲ್ಲಿ ಇದೆ ನೋಡಿ. ಹಾಗೆಯೇ ಇಲ್ಲಿ ಒಂದಿದೆ ನೋಡಿ, ಇದು ನನ್ನ ನಾದಿನಿ ಮನೆಯಿಂದ ತಂದದ್ದು ಗಿಡ. ನಾನು ಚಿಕ್ಕ ಕಡ್ಡಿ ತಂದು ನಟ್ಟದ್ದು ಫ್ರೆಂಡ್ಸ್. ನೋಡಿ ಇದೊಂದು ಲೈಟ್ ಪಿಂಕ್, ಕ್ಯೂಟ್ ಆಗಿದೆ ಅಲ್ವಾ. ನಾನೆಲ್ಲ ಉಂಟಲ್ವಾ ಕಡ್ಡಿ ತಂದು ನಡೋದು. ನೋಡಿ ನನ್ನದು ಕರಿಬೇವು ಸೊಪ್ಪು ಮತ್ತು ಒಂದು ಇದು ನೋಡಿ ಸದಾಪುಷ್ಪ, ಇದು ನನ್ನದು ಕಷಿದ್ದು ಗಿಡ ನೋಡಿ. ಇದು ಸಹ ಹಾಗೆ ನಾನು ಚಿಕ್ಕ ಚಿಕ್ಕದೊಂದು ನೇಬರ್ಸಿಂದ ಎಲ್ಲ ತರೋದು, ಆಮೇಲೆ ರೀಪಾಟಿಂಗ್ ಮಾಡೋದೆಲ್ಲ. ನೋಡಿ ಇದೊಂದು ಮೊಗ್ಗಾಗಿದೆ ಡಾಗ್ರಿಸ್ ಆರೆಂಜ್ ಕಲರ್, ಅದರ ಫ್ಲವರ್ಸ್ ನಾನು ವಿಡಿಯೋ ಹಾಕಿದ್ದೇನೆ ನೋಡಿ. ಇದು ಒಂದು ಇದರಲ್ಲಿ ಈ ಗಿಡದಲ್ಲಿ ಎಲ್ಲೋ ಫ್ಲವರ್ ಆಗ್ತದೆ, ಜರ್ಬೇರ ಥರದಲ್ಲಿ ಚಿಕ್ಕದು ಮಾತ್ರ, ತುಂಬ ದಿನ ನಿಲ್ತದೆ ಮಾತ್ರ ಫ್ಲವರ್ಸ್. ಹಾಗೆಯೇ ಒಂದು ನಾನು ಬಕೆಟಲ್ಲಿ ನೋಡಿ 2 ತೊಗರಿದು ಗಿಡವನ್ನು ಹಾಕಿದ್ದೇನೆ. ಇನ್ನೂ ಸಹ ತೊಗರಿ ಆಗಲಿಲ್ಲ, ನೋಡೋಣ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ. ನೋಡಿ ಇದು ಕ್ಯಾಕ್ಟಸ್ ಇದೆ ಹೇಳಿದಲ್ವ. ನಾನು ಅಂದರೆ ಎಂತ ಮಾಡ್ತೇನೆ ಅಂದರೆ ಕಡ್ಡಿಗಳನ್ನು ತಂದು ಹೀಗೆ ಎಲ್ಲ ಅದನ್ನು ಫಸ್ಟ್ ನಾನು ಹಾಲಿದು ಪ್ಯಾಕೆಟ್ ಉಂಟಲ್ವ ಅದರಲ್ಲಿ ತಂದು ನಾನು ನೆಡ್ತೇನೆ. ಆಮೇಲೆ ಒಂದು 4-5 ನೆಡ್ತೇನೆ ಒಂದೊಂದರಲ್ಲಿ. ಆಮೇಲೆ ನಾನು ಅದರಲ್ಲಿ ಎಲ್ಲ ಉಳಿತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ, ಅದರಲ್ಲಿ ಕೆಲವು ಸತ್ತು ಹೋಗ್ತದೆ, ಕೆಲವಾದು ಜೀವ ಬರ್ತದಲ್ಲ, ಅದನ್ನು ನಾನು ರೀಪಾಟಿಂಗ್ ಮಾಡ್ತೇನೆ ಮತ್ತೆ ಗ್ರೋ ಬ್ಯಾಗಲ್ಲಿ ಅಥವಾ ಪಾಟಲ್ಲಿ ಆ ಥರ. ನೋಡಿ ಇದೆಲ್ಲ ನನ್ನದು ಹೂವಿನ ಗಿಡಗಳು. ನೋಡಿ ಇದೊಂದು ನನ್ನದು ಕಷಿದ್ದು ಆರೆಂಜ್ ಕಲರ್ ಕನಕಾಂಬರ, ಕ್ಯೂಟ್ ಆಗಿದೆ ಅಲ್ವಾ. ನೋಡಿ ಈ ದಾಸವಾಳದ ಮೊಗ್ಗೆಗಳು ನೋಡಿ ಈ ಥರ ಅರಳುತ್ತದೆ ನೋಡಿ. ಇದನ್ನು ಈಗ ನಾನು ದೊಡ್ಡ ಪಾಟಲ್ಲೆಲ್ಲ ಶಿಫ್ಟ್ ಮಾಡಿದ್ದೇನೆ. ಅಂದರೆ ದಾಸವಾಳಕ್ಕೆಲ್ಲ ಸ್ವಲ್ಪ ಬೇರಿಗೆಲ್ಲ ಗಾಳಿ ಬರಬೇಕಲ್ಲ, ಅಂದರೆ ಅದು ತುಂಬ ದೊಡ್ಡದಾಗಿ ಬೆಳಿಬೇಕಲ್ಲ ಸ್ವಲ್ಪ ಆದರೂ, ಆದ ಕಾರಣ ನಾನು ದೊಡ್ಡ ಪಾಟಲ್ಲಿ ಹಾಕ್ಕೊಂಡಿದ್ದೇನೆ. ನನಗೆ ಕೆಳಗಡೆ ಪ್ಲೇಸ್ ಇಲ್ಲ ಫ್ರೆಂಡ್ಸ್, ಆದ ಕಾರಣ ನಾನು ಈ ಟೆರೆಸ್ ಮೇಲೆ ಇಟ್ಟಿದ್ದೇನೆ ಇದನ್ನೆಲ್ಲ. ನೋಡಿ ಇದೆಲ್ಲ ನಾನು ಹಣ ಕೊಟ್ಟು ತಂದದಲ್ಲ ಗಿಡಗಳು, ನಾನು ಹೀಗೆಯೇ ಮಾಡಿದ್ದು, ಕಡ್ಡಿಗಳನ್ನು ತಂದೆಲ್ಲ. ಯಾರಿಗೂ ಸಹ ಮಾಡ್ಬೋದು, ಯಾರಿಗೂ ಸಹ ಆಗೋದಿಲ್ಲ ಹೇಳಿ ಇಲ್ಲ ಫ್ರೆಂಡ್ಸ್. ನೋಡಿ ಇದು ಒಂದು ಇದರಲ್ಲಿ ವೈಟ್ ಕಲರ್ ಫ್ಲವರ್ ಆಗುತ್ತೆ, ನಾನು ಶಾರ್ಟ್ಸಲ್ಲಿ ಹಾಕಿದ್ದೇನೆ ಇದರದ್ದು ಫ್ಲವರ್. ಹಾಗೆ ಇದು ನೋಡಿ ಇದು ಸಹ ಇದು ಸದಾಪುಷ್ಪ ಕಷಿದ್ದು. ನಾನೀಗ ಒಂದಿತ್ತು ನನ್ನ ಹತ್ರ, ಅದರಿಂದನೇ ನಾನು ತುಂಬ ಗಿಡವನ್ನು ಮಾಡಿದ್ದೇನೆ. ಇದು ಯೆಲ್ಲೋ ಕಲರ್ ದಾಸವಾಳ ಡಾಗ್ರಿಸ್, ಅದರದ್ದು ಸಹ ನಾನು ವಿಡಿಯೋವನ್ನು ಹಾಕ್ಕೊಂಡಿದ್ದೇನೆ ಶಾರ್ಟ್ಸಲ್ಲಿ ಫ್ಲವರ್ ಇದ್ದು. ನೋಡಿ ಇದು ಮುಗ್ಗಾದಮೇಲೆ ಅರಳಿದ್ದು ಸಹ ವಿಡಿಯೋ ಇದರಲ್ಲಿದೆ. ನಾನು ಒಂದು 3-4 ದಿನದ ಒಟ್ಟಿಗೆ ವಿಡಿಯೋ ಮಾಡಿ ಹಾಕ್ಕೊಂಡಿದ್ದೇನೆ ಇದರಲ್ಲಿ, ಯಾಕೆಂದರೆ ಡೈಲಿ ಅರಳಿದ್ದು ಫ್ಲವರನ್ನು ಇಟ್ಕೊಂಡಿದ್ದೇನೆ. ಅಂದರೆ ಒಂದೇ ದಿನ ಎಲ್ಲ ಸಹ ಅರಳುವುದಿಲ್ಲ ಅಲ್ವಾ ಫ್ರೆಂಡ್ಸ್, ಆದ ಕಾರಣ ಎಲ್ಲ ನಿಮಗೆ ತೋರಿಸ್ಲಿಕ್ಕಂತ ಒಂದೇ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೇನೆ. ನೋಡಿ ಈ ಥರ ಇದು ಪ್ಯಾಂಟಿಸ್ಟ್ ಫ್ಲವರ್ಸ್ ಇಲ್ಲಿ ನೋಡಿ, ಇದರದ್ದೆಲ್ಲ ಒಂದು ಚಿಕ್ಕದು ತಂದು ನೆಟ್ಟರೆ ಆಯಿತು. ನೋಡಿ ಇದು ಸಾಲ್ವೇಲಿ ನೋಡಿ ಚಿಕ್ಕದು ಮೊಗ್ಗಿಂದ ಬಂದು ಈ ಥರ ಚಿಕ್ಕದು ಗಿಡ ಇತ್ತು, ಆಮೇಲೆ ಅಷ್ಟು ದೊಡ್ಡದಾಗಿತ್ತು ನನ್ನ ಹತ್ರ. ಅದನ್ನು ಕಟ್ ಮಾಡಬೇಕು, ಹೂವೆಲ್ಲ ಆದಮೇಲೆ ಕಟ್ ಮಾಡಿ ಆದಮೇಲೆ ಉಂಟಲ್ವಾ, ನೀವು ಯಾವುದಾದ್ರೂ ಹೀಗೆ ಗಿಡ ನೆಟ್ಟಿದ್ದೀರಲ್ಲ ಅದರ ಸೈಡಲ್ಲೆಲ್ಲ ಅದರದ್ದು ಕಡ್ಡಿಗಳನ್ನು ಹಾಕ್ಕೊಳ್ಬೇಕು. ಅದು ಅಲ್ಲೇ ಜೀವ ಬರುತ್ತಲ್ವ, ಜೀವ ಬಂದ ಮೇಲೆ ಬೇರೆ ನಾವು ಪಾಟಿಗೆ ಅಥವಾ ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿಕೊಳ್ಬೇಕು ಆ ಥರ. ಹಾಗೆ ನಾನು ಸಹ ಮಾಡಿದ್ದು. ನೋಡಿ ಇದೊಂದು ದಾಸವಾಳ ನೋಡಿ ಎಷ್ಟು ದೊಡ್ಡದಿದೆ. ನಾನು ಇದಕ್ಕೆಲ್ಲ ಗೌರ್ಮೆಂಟ್ ಹೀಟೆಲ್ಲ ಹಾಕೋದಿಲ್ಲ, ಇದೆ ಆರ್ಗ್ಯಾನಿಕ್ಕೇ ಹಾಕೋದು. ಅಂದರೆ ಸೆಗಣಿದು ಹುಡಿ ಮತ್ತು ಒಣ ಸೆಗಣಿದು ಹುಡಿ ಮತ್ತು ಸುಡು ಮಣ್ಣಿದು ಮತ್ತು ಕೋಳಿ ಗೊಬ್ಬರ ಎಲ್ಲ ಮತ್ತು ಕೈಬೇದು ಹಿಂಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಹಾಕ್ಕೊಳ್ತೇನೆ ರೀಪಾಟಿಂಗ್ ಎಲ್ಲ ಮಾಡುವಾಗ. ಮತ್ತು ಹೀಗೆ ನಾನು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೇನೆ. ಮಳೆಗಾಲಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದಿಲ್ಲ, ಬೇಸಿಗೆಯಲ್ಲೆಲ್ಲ
ಮಳೆಗಾಲದಂದರೆ ತುಂಬ ತೇವಾಂಶ ಇದೆ ಅಲ್ಲ, ಆದ ಕಾರಣ ಕೊಡೋದಿಲ್ಲ, ಡ್ರೈ ಆಗಿ ಕೊಡಬೇಕು. ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ ಸಿಪ್ಪೆ ಅಥವಾ ಬನಾನದೆಲ್ಲ ಸಿಪ್ಪೆ ಉಂಟಲ್ವ, ಅದನ್ನು ನೆನೆಸಲಿಕ್ಕೆ ಹಾಕಬೇಕು 1-2-3 ದಿನ. ನಂತರ ನಾನು ಅದ ನೀರನ್ನು ಸೋಸಿ ಡೆಲ್ಯೂಟ್ ಮಾಡಿ ಈ ಗಿಡಗಳಿಗೆ ಹಾಕ್ತೇನೆ. ಅಥವಾ ನಿಮಗೆ ಬೇರೆ ಯಾವುದು ಸಹ ಹಾಕ್ಬೋದು, ಅಷ್ಟೇ ಬನಾನದಂತೆಲ್ಲ, ಎಲ್ಲ ತರಕಾರಿ ಹಣ್ಣುಗಳದ್ದು ಸಿಪ್ಪೆ ಇದ್ದರೆ ಸಹ ಅದನ್ನೆಲ್ಲ ಹಾಕ್ಕೊಂಡು 1-2-3 ದಿನ ಇಡಬೇಕು. ಆಮೇಲೆ ಅದನ್ನು ಸೋಸಿ ಡೆಲ್ಯೂಟ್ ಮಾಡಿ ಹಾಕ್ಕೊಳ್ಬೇಕು. ಆ ಥರ ಮಾಡಿದರೂ ಸಹ ಆಗುತ್ತೆ. ಅದನ್ನು ಉಳಿದಂದರೆ ಇದಕ್ಕೆ ಹಾಕ್ಕೊಳ್ಬೋದು, ಯಾವುದು ಕಾಂಪೋಸ್ಟ್ ಮಾಡಲಿಕ್ಕೆ ಸಹ ಹಾಕ್ಕೊಳ್ಬೋದು. ನೋಡಿ, ಅದು ಕೋಳಿ ಜುಟ್ಟಿದ್ದು ಮೊಗ್ಗು. ಈಗ ಇಲ್ಲಿ ನನ್ನದೊಂದು ಕರಿಬೇವು ಸೊಪ್ಪಿನದು ಹಾಕ್ಕೊಂಡಿದ್ದೇನೆ. ಅದನ್ನಿನ್ನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು. ಚಿಕ್ಕದರಲ್ಲಿ ಇದೆ ಅದು. ನೋಡಿ, ಇದು ಕಷಿದ್ದು ನನ್ನದು. ಪ್ಲೀಸ್ ಫ್ರೆಂಡ್ಸ್, ನನ್ನ ಈ ವಿಡಿಯೋವನ್ನು ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಮ್ಮದೇ ಆದಂಥ ಒಂದು ಗಿಡ ಇದ್ದರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್. ನಮ್ಮದೆಲ್ಲ ಟೆನ್ಷನ್ ಎಲ್ಲ ಮಾಯ ಆಗುತ್ತೆ. ನೋಡಿ, ಅದು ಮುಗ್ಗು ಇತ್ತಲ್ವ, ಈಗ ಹರಡಿದೆ, ಎಷ್ಟು ಕ್ಯೂಟ್ ಇದೆ ಅಲ್ವಾ. ನೋಡಿ, ಈ ಥರ ಇದೆ. ಒಳ್ಳೆ ಗಾಳಿ ಸಹ ಬರುತ್ತೆ. ನೋಡಿ, ಒಳ್ಳೆ ಗಾಳಿ ಬರ್ತಾ ಇದೆ. ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಇದು ಇಟ್ಟಿದ್ದೇನೆ, ಅಂತ ಗೊತ್ತಾ, ಇದು ಬಿರಿಯಾನಿ ಎಲೆ ಅಂತ ಹೇಳ್ತೇವೆ ನಾವು. ಬಿರಿಯಾನಿ ಮಾಡುವಾಗ ಇದರಲ್ಲಿ ಹಾಕ್ಕೊಂಡ್ರೆ ಒಳ್ಳೆ ಪರಿಮಳ ಬರುತ್ತೆ. ಇದು ನನ್ನದು ಚೆಂಡು ಹೂವಿನ ಗಿಡ. ಹಾಗೆ ಇದು ಎಂತ ಹೇಳ್ತೇವೆ, ಆಂಥೋರಿಯಂ ಗಿಡ. ನೋಡಿ, ಅದೆಲ್ಲ ನಾನು ರಿಪೋರ್ಟಿಂಗ್ ಮಾಡಿದ್ದೇನೆ. ಇದು ಬೀಗೋನಿಯದ್ದೇ ನೋಡಿ, ಇದು ಇಂಪೇಷನ್ಸ್. ನೋಡಿ, ಇದೊಂದು ಬೀಗೋನಿಯಾ, ಇನ್ನೊಂದು ಟೈಪ್ ಜುಮ್ಕ ಥರ. ನೋಡಿ, ಅದರದ್ದು ಫ್ಲವರ್ಸ್ ನೋಡಿ, ಈ ಥರ ಇದೆ ಜುಮ್ಕ ಥರ. ನೋಡಲಿಕ್ಕೆ ಸಹ ಖುಷಿ ಅಲ್ವಾ. ಡಿಫ್ರೆಂಟ್ ಫ್ಲವರ್ಸ್ ಇದ್ದರೆ ನೋಡಿ, ಈ ಥರ ಇದೆ. ನೋಡಿ, ಇದು ನಾನು ಹೇಳಿದಲ್ವಾ, ಕ್ಯಾಕ್ಟಸ್ ವೆರೈಟಿಯಲ್ಲಿ ಹೇಳಿ. ಇದೆಲ್ಲ ನಾನು ನೇಬರ್ಸ್ ಅಥವಾ ನನ್ನ ಹಸ್ಬೆಂಡಿದು ಫ್ರೆಂಡ್ಸ್ ಮನೆಯಿಂದ ಎಲ್ಲ ತಂದದ್ದು, ನಮ್ಮ ರಿಲೇಟಿವ್ ಮನೆ ಹಾಗೆಲ್ಲ. ನೋಡಿ, ತುಂಬ ಕಲರ್ಸ್ ಇದೆ ನನ್ನಲ್ಲಿ. ಅದು ಚಿಕ್ಕ ತುಂಡು ನೆಟ್ಟರೆ ಆಗ್ತದೆ. ಮಾತ್ರ ಇದನ್ನು ನೆಡುವಾಗ ಬೇಸಿಗೆಯಲ್ಲಿ ನೆಡಬೇಕು, ಮಳೆಗಾಲದಲ್ಲಿ ಆಗೋದಿಲ್ಲ, ಅದು ಕೊಳೆತೋಗ್ತದೆ. ಮಳೆಗಾಲದಲ್ಲಿ ಇದನ್ನು ನೆಡಲಿಕ್ಕೆ ಹೋಗಬಾರ್ದು. ಬೇರೆ ಯಾವುದು ಗಿಡ ಮಳೆಗಾಲದಲ್ಲಿ ನೆಟ್ಟರೆ ಜೀವ ಆಗುತ್ತೆ, ಇದು ಮಾತ್ರ ಮಳೆಗಾಲದಲ್ಲಿ ಜೀವ ಆಗಲ್ಲ. ಇದಕ್ಕೆ ಬಿಸಿಲಲ್ಲೇ ನೆಡಬೇಕು ಇದನ್ನು, ಬೇಸಿಗೆ ಕಾಲದಲ್ಲಿ. ನೋಡಿ, ನನ್ನಲ್ಲಿ ಈ ಥರ ಇಷ್ಟು ಕಲೆಕ್ಷನ್ ಇದೆ. ಇದರಲ್ಲಿ ಇನ್ನು ನೋಡಬೇಕು, ಬೇರೆ ಕಲರ್ ಸಿಕ್ಕಿದರೆ ತಂದು ಇದು ಮಾಡಬೇಕು, ನೆಡಬೇಕು ಅಂತ ಇದ್ದೇನೆ. ನೋಡೋಣ. ನೋಡಿ, ಇದೊಂದು ಕ್ಯೂಟ್ ಕಲರ್, ಬೇರೆ ಬೇರೆ ಕಲರ್ಸಲ್ಲಿದೆ. ನೋಡಿ, ಇದು ಕ್ರಿಸ್ಮಸ್ ಟ್ರೀ ಪಾಟಿಗೆ ಶಿಫ್ಟ್ ಮಾಡಿದ್ದೇನೆ. ಇದು ನೋಡಿ, ಬ್ಲೀಡಿಂಗ್ ಹಾರ್ಟ್ ಹೇಳಿ, ಇದರಲ್ಲಿ 2 ಕಲರ್ಸ್ ಇದೆ. ನೋಡಿ, ನಾನು ಆಗ ಹೇಳಿದಲ್ಲ ಕೋಳಿ ಜುಟ್ಟು ಅಂತ, ಅಲ್ಲೇ ಇತ್ತದು. ಇದನ್ನು ಸಹ ಇಲ್ಲಿ ತಿಂದಿತ್ತು. ಆದಮೇಲೆ ನಾನು ಇಲ್ಲಿ ಶಿಫ್ಟ್ ಮಾಡಿದ್ದೆ. ಇಲ್ಲದಿದ್ದರೆ ನನಗೆ ಈ ಥರ ಹೂವು ನೋಡಲಿಕ್ಕೆ ಸಿಗೋದಿಲ್ಲ. ನೋಡಿ, ಅದೆಲ್ಲ ತಿಂದು ಬಿಡ್ತದೆ. ಎಷ್ಟು ಕ್ಯೂಟ್ ಆಗಿದೆಲ್ಲ. ಇದು ನನ್ನದು. ಇದರಲ್ಲಿ ಬಕೆಟಲ್ಲಿ ಒಂದು ಜಾಜಿದು ಇದೆ, ಮತ್ತು ಒಂದು ಸದಾಪುಷ್ಪದಿದೆ. ಇದು ನನ್ನ ಆಲೋವೆರಾ ಗಿಡ ಎಲ್ಲ. ನೋಡಿ, ಇಲ್ಲಿ 1-2 ಆಂಥೋರಿಯಂ ಇದೆ. ಇದು ವೀಳ್ಯದೆಲೆದು ಬಳ್ಳಿ, ಮದ್ದಿಗೆಲ್ಲ ಬೇಕಾಗ್ತದಲ್ವ, ಅದ ಕಾರಣ ಇಟ್ಟಿದ್ದೇನೆ. ಇದು ನನ್ನ ಆಲೋವೆರಾ. ಇದನ್ನೇನು ಸ್ವಲ್ಪ ಅದಕ್ಕೆ ರೀಪಾಟಿಂಗ್ ಮಾಡಬೇಕು, ದೊಡ್ಡದಕ್ಕೆ ಶಿಫ್ಟ್ ಮಾಡಬೇಕು. ದೊಡ್ಡದಾಗಿದೆ ನೋಡಿ, ದೊಡ್ಡದಾಗಿದೆ. ಅದಕ್ಕಿನ್ನೂ ಸ್ವಲ್ಪ ಸಪೋರ್ಟ್ ಎಲ್ಲ ಕೊಡಬೇಕು. ನೋಡಿ, ಈ ಥರ ದೊಡ್ಡದಿದೆ. ಅದು ಚಿಕ್ಕದು ನಟ್ಟದು, ಚಿಕ್ಕದು ಮರಿ, ಅದು ಈ ಥರ ಆಗಿದೆ ನೋಡಿ. ಮತ್ತೆ ಅದರಲ್ಲಿ ಹೂ ಸಹ ಬಂದಿತ್ತು ನೋಡಿ. ಇದರಲ್ಲಿ ಒಂದು ರೆಡ್ ಕಲರ್ ಫ್ಲವರ್ ಆಗಿದೆ ನೋಡಿ. ಇದು ನಾನು ರೀಸೆಂಟ್ ತೆಗೆದ ವಿಡಿಯೋದಲ್ಲಿತ್ತು, ಅದನ್ನು ಇದಕ್ಕೆ ಸೇರಿಸಿದ್ದೇನೆ. ಇದು ಫುಟ್ಬಾಲ್ ಲಿಲ್ಲಿ ಹೇಳಿ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಮುಳ್ಳು ಥರ ಇದೆ ನೋಡಲಿಕ್ಕೆ. ನಮ್ಮದೇ ಆದಂಥ ಗಾರ್ಡನ್ ಇದೆ, ಎಷ್ಟು ಚೆಂದ ಅಲ್ವಾ. ನೋಡಿ, ಅದು ನಾನು ಹೇಳಿದಲ್ವ,
ಯೆಲ್ಲೋ ಕಲರ್ ಜರ್ಬೆರ ಥರ ಬರ್ತದಂತ, ಅದು ಇದು ಸರಿಯಾಗಿ ಅರಳಿಲ್ಲ. ಅದು ಅರಳಿದರೆ ಚೆಂದ ಕಾಣ್ತದೆ ಮಾತ್ರ. ಯೆಲ್ಲೋ ಕಲರಲ್ಲಿ ತುಂಬ ದಿನ ನಿಲ್ತದೆ, ಒಂದು 5-6 ದಿನ ಇರುತ್ತೆ ಮಾತ್ರ. ನೋಡಿ ಆ ಕೋಳಿ ಜುಟ್ಟದು ಮೊಗ್ಗು ಈ ಥರ ಇದೆ, ಮತ್ತು ಅದು ಹಾಗೆ ಆಗುತ್ತೆ, ದೊಡ್ಡದಾಗಿ ಬರ್ತದೆ ನೋಡಿ. ಹೌದಲ್ವಾ ಫ್ರೆಂಡ್ಸ್, ನಮ್ಮದೇ ಆದಂಥ ಒಂದು ಗಾರ್ಡನ್ ಇದ್ದರೆ ನಮ್ಮ ಮನಸ್ಸಿಗೆ ತುಂಬ ಖುಷಿ. ಅದನ್ನು ನೋಡ್ತಾ ಇದ್ದರೆ ನಮ್ಮದೆಲ್ಲ ಟೆನ್ಷನ್ ಎಲ್ಲ ಮಂಗಮಾಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಈ ಥರ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.